ಸ್ವಾಮಿಗಳೇ, ನಿಮಗೆ ನೆನಪಿದೆಯಾ, ನನ್ನ ಗೊಂದಲಗಳೆಲ್ಲ ಪರಿಹಾರ ಆಗಬೇಕು ಅಂದರೆ, ನನ್ನ ಪ್ರಶ್ನೆಗಳೆಲ್ಲದಕ್ಕೂ ಉತ್ತರ ಸಿಗಬೇಕು ಅಂತಂದರೆ ನನ್ನ ರೂಪ ಬದಲಾಯಿಸ್ಕೋಬೇಕು ಅಂತ ನೀವೇ ನನಗೆ ಹೇಳಿದೆ. ಇವಾಗ ಶಿವಾನಿ ಹತ್ರ ನೀನು ಪೂಜೆ ಮಾಡಬೇಕು ಅಂದರೆ ನಿನ್ನ ಹತ್ರ ತ್ರಿಶೂಲ್ ಇರಲೇಬೇಕಮ್ಮ ಅಂತ ಹೇಳಿದ್ದೀರಾ. ಇದು ಯಾವ ನ್ಯಾಯ ಸ್ವಾಮಿಗಳೇ? ಇಂಥ ಸಮಯದಲ್ಲಿ ನನಗೆ ನನ್ನ ಪ್ರಾಣ ಮುಖ್ಯ ಅಲ್ಲವೇ ಅಲ್ಲ, ನನಗೆ ನನ್ನವ್ರ ಪ್ರಾಣ ಮುಖ್ಯ. ದೇವರನ್ನೇ ಧಿಕ್ಕರಿಸುವ ಗುಣ ಒಳ್ಳೆಯದಲ್ಲ, ನಮ್ಮವ್ರನ್ನ ಪ್ರೀತಿಸೋ ಗುಣನೂ ಕೆಟ್ಟದಲ್ಲ. ಎಲ್ಲರನ್ನೂ ಪ್ರೀತಿಸುವ ದೇವರಿಂದ ನೀನು ನಿನ್ನವರನ್ನು ಪ್ರೀತಿಸುವುದಷ್ಟೇ ಮುಖ್ಯವೇ? ಸ್ವಾಮಿಗಳೇ, ನನ್ನ ತಾಯಿನೂ ದೇವರಲ್ವಾ? ನನ್ನ ಹೆಂಡತಿ ಪ್ರೀತಿನೂ ದೇವರಂತ ಪ್ರೀತಿ ಅಲ್ವಾ? ನಾನು ಆ ರೂಪದಲ್ಲಿ ಬಂದ್ರೆ ನನಗೆಲ್ಲ ತಿಳಿಯುತ್ತೆ ಅಂತ ನೀವೇ ಹೇಳಿದ್ರಿ, ಅದಕ್ಕೆ ನಾನು ಆ ರೂಪ ಹಾಕೋದಕ್ಕೆ ಒಪ್ಕೊಂಡೆ. ಆವತ್ತು ನನ್ನ ಹತ್ರ ಬರೀ ಕೆಲವು ಪ್ರಶ್ನೆಗಳು ಮಾತ್ರ ಇದ್ವು, ಇವತ್ತು ಎಲ್ಲ ಬರೀ ಪ್ರಶ್ನೆನೇ. ನಮ್ಮ ಮನೆಗೆ ಒಬ್ರು ಅಮ್ಮ ಬಂದು ಎಲ್ಲರ ಬಗ್ಗೆನೂ ಏನೇನೋ ಹೇಳ್ತಾ ಇದ್ದಾರೆ. ಅಪ್ಪನ ಬಗ್ಗೆ, ನಂದೀಶ್ ಅಪ್ಪನ ಬಗ್ಗೆ, ಅಪಹರಣ ಮಾಡಿದ ನಿಧಿ ಬಗ್ಗೆ ಏನೇನೋ ಹೇಳ್ತಾ ಇದ್ದಾರೆ. ನಮ್ಮ ಮನೆಗೆ ಬಂದಿದ್ದಾರಲ್ಲ ಧನಂಜಯ್, ಅವರು ನಮ್ಮ ಚಿಕ್ಕಪ್ಪ ಅಲ್ಲ, ನನ್ನ ಸ್ವಂತ ಅಪ್ಪ ದಿಗ್ವಿಜಯ್ ಅಂತ ಹೇಳ್ತಾ ಇದ್ದಾರೆ. ಏನಿದೆಲ್ಲ? ನನಗೆಲ್ಲ ಪ್ರಶ್ನೆಗಳಿಗೂ ಉತ್ತರ ಬೇಕು. ಅದಕ್ಕೆ ನಾನು ನನ್ನ ಅಸಲಿ ರೂಪದಲ್ಲಿ ಹೋಗ್ತಾ ಇದ್ದೀನಿ. ನೀನು ಹೋಗಲಾರೆ, ನೀವೇನು ಬೇಕೋ ಹೇಳ್ಕೊಳ್ಳಿ, ನಾನಂತೂ ಹೋಗೇ ಹೋಗ್ತೀನಿ. ಸ್ತಂಭಕೇಶ್ವರ, ದೇವ್ರೆ, ಇವತ್ತಿನ ಅರ್ಧರಾತ್ರಿಗೆ ಈ ದಿನ ಮುಗಿಯುತ್ತೆ. ನನ್ನ ತ್ರಿಶೂಲ್ ಬರ್ತಾನೆ, ನನ್ನ ಪೂಜೆಗೆ ಜೊತೆ ಆಗಿರ್ತಾನೆ, ನನ್ನ ಪೂಜೆ ಪೂರ್ತಿ ಮಾಡ್ತಾನೆ ಅಂತ ಇದುವರೆಗೂ ಕಾದ. ನನ್ನ ಭಕ್ತಿಗೆ ಶಕ್ತಿ ಇದ್ದಿದ್ರೆ, ನನ್ನ ಪ್ರೀತಿಗೆ ಶಕ್ತಿ ಇದ್ದಿದ್ರೆ ನನ್ನ ತ್ರಿಶೂಲ್ ಬಂದೇ ಬರ್ತಾನೆ. ಅವನನ್ನ ನೀನ್ ಕಳಿಸ್ತೀಯ ಅಂತ ಬೇಡ್ತಾ ಇದ್ದೆ ತಾಯಿ. ಆದ್ರೂ ಅವ್ನ್ ಬರ್ಲೇ ಇಲ್ವಲ್ಲ. ಹಾಗಾದ್ರೆ ನನ್ನ ಪ್ರೀತಿ ಸತ್ಯ ಅಲ್ವಾ? ನನ್ನ ಭಕ್ತಿಗೆ ಶಕ್ತಿ ಇಲ್ವಾ? ಹೇಳು ದೇವ್ರೆ. ಜಗದಾಚೆಗೆ ಯುಗದಾಚೆಗೆ ಪ್ರೀತಿಸ್ತಾ ಇರೋ ಜೀವಗಳು ನಾವು. ನನ್ನ ಪ್ರೀತಿಗೆ ಅರ್ಥ ಇದ್ರೆ, ನನ್ನ ಪ್ರೀತಿಗೆ ಶಕ್ತಿ ಇದ್ರೆ ನನ್ನ ತ್ರಿಶೂಲ್ ಬರೋ ಹಾಗೆ ಮಾಡು. ಇಲ್ಲ ಅಲ್ವಾ? ನನ್ನ ತ್ರಿಶೂಲ್ನ ನೀನು ಕಳಿಸಲ್ಲ ಅಲ್ವಾ? ನನ್ನ ತ್ರಿಶೂಲ್ ಬರ್ದೇ ಇದ್ರೆ ನನ್ನ ಪ್ರಾಣನೇ ನಿನಗೆ ನೈವೇದ್ಯವಾಗಿ ಇಟ್ಟು ಪ್ರಾಣ ಬಿಟ್ಬಿಡ್ತೀನಿ. ತ್ರಿಶೂಲ್ ಬರ್ದೇ ಇದ್ರೆ ಈ ಜೀವ ಉಳಿಯಲ್ಲ. ಅದು ನಿನ್ನ ಮೇಲೆ ಆಣೆ ತಾಯಿ. ಸ್ವಾಮಿಗಳೇ, ಏನ್ ಮಾಡ್ತಾ ಇದ್ದೀರಾ? ನನ್ ಯಾಕೆ ಈ ತರ ತಡಿತಾ ಇದ್ದೀರಾ? ಬಿಡಿ ನನ್ನ. ದೈವ ನಿಯಮಕ್ಕೆ ವಿರುದ್ಧವಾಗಿ ಹೋಗಿ ದೈವ ಕೋಪಕ್ಕೆ ಬಲಿಯಾಗಬೇಡ. ಅಲ್ಲಿ ನೀನು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಬೀಳುವುದಿಲ್ಲ. ಹೆಣಗಳು ಬೀಳುತ್ತವೆ, ನಿನ್ನವರ ಹೆಣ ಬೀಳುತ್ತದೆ. ನೀನು ನಿನ್ನವರನ್ನು ಕಳೆದುಕೊಳ್ಳುತ್ತೀಯ. ನೀನು ಪ್ರೀತಿಸುವ ಶಿವಾನಿಯನ್ನು ಕಳೆದುಕೊಳ್ಳುತ್ತೀಯ. ನಿನ್ನ ಮನೆಯವರನ್ನು ಕಳೆದುಕೊಳ್ಳುತ್ತೀಯ. ಏಕೆಂದರೆ ನೀನು ವಿಧಿ ಲಿಖಿತದ ವಿರುದ್ಧವಾಗಿ ಹೋಗುತ್ತಿರುವೆ. ವಿಧಿ ಏನು ಬಯಸುವುದು, ಏನು ನಡೆಯಬೇಕು ಎಂದು ಬಯಸುವುದು, ಅದು ಸರಿಯಾದ ಸಮಯಕ್ಕೆ ನಡೆಯಬೇಕು. ನಿನ್ನನ್ನು ನಾನು ತಡೆಯುತ್ತಿಲ್ಲ. ಆ ಭಗವಂತನ ಆಜ್ಞೆಯನ್ನ ನಾನು ಪಾಲನೆ ಮಾಡಬೇಕು. ಅವನ ತಾಳಕ್ಕೆ ತಕ್ಕಂತೆ ಕುಣಿಯುತ್ತಿದ್ದೆ. ಅವನು ಹೇಳಿದ್ದನ್ನು ನಾನು ನಿನಗೆ ಹೇಳುತ್ತಿದ್ದೆ. ನೀನು ಅಷ್ಟೇ ಅವನು ಹೇಳಿದಂತೆ ನೀನು ಕುಣಿಯಬೇಕು. ಒಂದು ವೇಳೆ ನೀನು ಇಲ್ಲಿಂದ ಮುಂದೆ ಹೋದರೆ ನಿನ್ನ ಮೇಲೆ ಮೃತ್ಯು ದೇವತೆಯ ವಕ್ರ ದೃಷ್ಟಿ ಬಿದ್ದಿದೆ. ಇಲ್ಲಿಂದ ನೀನು ಮುಂದೆ ಹೋದರೆ ಯಾವ ಸಮಯದಲ್ಲಾದರೂ ನೀನು ಸಾವನ್ನಪ್ಪಬಹುದು. ಇದು ಆ ಭಗವಂತನ ನಿನಗೆ ಹೇಳಿಕೆ. ಇದರ ಮೇಲೆ ನಿನಗೆ ನಿನ್ನಿಷ್ಟ. ನೀವೇನು ಹೇಳಿದ್ರು ಸರಿ, ನಾನು ಇಲ್ಲಿಂದ ಹೋಗ್ತೀನಿ.
ನಾನಿವತ್ತು ನನ್ನ ಎಲ್ಲಾ ಪ್ರಶ್ನೆಗೆ ಉತ್ತರನ ಖಂಡಿತ ಕಂಡ್ಕೋತೀನಿ. ಈ ಗೊಂದಲಗಳ ಮಧ್ಯ ಬದುಕೋದಕ್ಕಿಂತ ಉತ್ತರ ಸಿಕ್ಕಿ ಸಾಯೋದೇ ಮೇಲು. ಸ್ವಾಮಿಗಳೇ, ನನ್ನನ್ನು ತಡಿಬೇಡಿ. ಆ ದೇವರೇ ನನ್ನನ್ನು ಕಾಪಾಡ್ತಾನೆ, ಆ ಪರಮೇಶ್ವರನೇ ನನ್ನನ್ನು ಕಾಪಾಡ್ತಾನೆ. ನೀನು ನನ್ನ ಮಾತುಗಳನ್ನು ಮೀರಿ ಹೋಗಬಹುದು. ತಪ್ಪು ಮಾಡುತ್ತಿರುವೆ. ನೀನು ಅಲ್ಲಿ ಏನು ಹೇಳದೆ ತಿರುಗಿ ಬಂದು ಆ ದೇಹವನ್ನು ಸೇರುವುದೇ ಆದಲ್ಲಿ ನಿನಗೆ ನಾಳೆಯ ಸೂರ್ಯೋದಯದವರೆಗೂ ಸಮಯವಿದೆ. ಒಂದು ವೇಳೆ ಸೂರ್ಯೋದಯದ ಒಳಗೆ ನಿನಗೆ ಬಂದು ದೇಹವನ್ನು ಸೇರಲಿಲ್ಲವೆಂದರೆ ನೀನು ಇದೇ ರೂಪದಲ್ಲಿ ಇರಬೇಕಾಗುತ್ತದೆ. ತೊಂದರೆಗಳು ತಪ್ಪಿತಲ್ಲ. ಅಭಯನ ಆತ್ಮ ದೇಹವಿಲ್ಲದೆ ಅಂತರಾತ್ಮವಾಗಿ ಅಲೆದಾಡುತ್ತಿರುತ್ತದೆ. ಕೊನೆ ಕ್ಷಣದಲ್ಲಿ ಇಂತಹ ತಪ್ಪುಗಳನ್ನು ಮಾಡಬಾರದು. ಒಮ್ಮೆ ಯೋಚಿಸು. ಇಲ್ಲ ಗುರುಗಳೇ, ನೀವು ಏನೇ ಹೇಳಿದ್ರು ನಾನು ಒಪ್ಕೊಳ್ಳೋದಿಲ್ಲ. ನನಗೆ ಆ ದೇಹ ಇನ್ನು ಮುಂದೆ ಯಾವತ್ತೂ ಬೇಕಾಗಿಲ್ಲ. ನಾನು ಇವಾಗಲೇ ಹೋಗಿ ಎಲ್ಲ ಸತ್ಯನೂ ಹೇಳ್ಬಿಡ್ತೀನಿ. ಎಲ್ಲ ಸತ್ಯನೂ ತಿಳ್ಕೊ. ಯಾಕೆ ದುರಂತವನ್ನ ಸೃಷ್ಟಿ ಮಾಡುತ್ತಿರುವೆ ಭೋಲೆನಾಥ? ನಿನ್ನ ಕಣ್ಣು ಮುಂದೆ ಒಂದು ಸಾವು ಕಾಡುತ್ತಿಲ್ಲವೇ? ಮಯೂರಿ, ಏನಾಗಿದೆ ಮಗಳೇ? ಯಾಕೋ ನನ್ನ ಮಗಳು ನಿನ್ನೆ ರಾತ್ರಿಯಿಂದ ಮೊದಲಿನ ಥರ ಇಲ್ಲವೇ ಇಲ್ಲ. ಏನಿಲ್ಲ ಅಪ್ಪ, ಮನ್ಸು ಯಾಕೋ ಮನಸ್ಸು